ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ ಒಂದು ವಿಶಿಷ್ಟವಾದ ಮತ್ತು ಮನಮಿಡಿಯುವ ಜೀವನದ ಕಥೆಯನ್ನು ಹೊತ್ತು ತಂದಿದ್ದೇನೆ. ಸಂಬಂಧಗಳು ಕೇವಲ ರಕ್ತದಿಂದಲ್ಲ, ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ನೀಡುವ ಆಸರೆಯಿಂದ ಹೇಗೆ ಗಟ್ಟಿಯಾಗುತ್ತವೆ ಎಂಬುದೇ ಈ ಕಥೆಯ ಸಾರ. ಊರಿನಲ್ಲಿ ಚಿಕ್ಕಪ್ಪ ವಿಶ್ವನಾಥ್ ತೀರಿಕೊಂಡಾಗ ನಾನು ಪಟ್ಟಣದಲ್ಲಿ ಓದುತ್ತಿದ್ದೆ. ನನ್ನ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ಇಬ್ಬರೂ ಈ ಲೋಕವನ್ನು ಬಿಟ್ಟು ಹೋಗಿದ್ದರು. ಅಂದಿನಿಂದ ನನ್ನನ್ನು ಮಗನಿಗಿಂತ ಹೆಚ್ಚಾಗಿ ಸಲಹಿದ್ದು ಇದೇ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸೌಮ್ಯ. ಈ ಸಾವಿನ ಸುದ್ದಿ ಕೇಳುತ್ತಿದ್ದಂತೆ ನನ್ನ ಬದುಕು ಒಂದು ಕ್ಷಣ ಸ್ತಬ್ಧವಾಯಿತು. ವೇಗವಾಗಿ ಊರಿಗೆ ಧಾವಿಸಿ ಬಂದೆ. ಮನೆಯಲ್ಲಿ ಶೋಕದ ಮೌನ ಆವರಿಸಿತ್ತು. ಆದರೆ ಚಿಕ್ಕಮ್ಮ ಸೌಮ್ಯಳ ಕಣ್ಣಲ್ಲಿ ಕಣ್ಣೀರಿಗಿಂತ ಹೆಚ್ಚಾಗಿ ಒಂದು ರೀತಿಯ ಅತಂತ್ರ ಸ್ಥಿತಿ ಮತ್ತು ಭಯವಿತ್ತು. ಅದು ಒಂಟಿತನದ ಭಯ. ಚಿಕ್ಕಮ್ಮ ನನಗಿಂತ ವಯಸ್ಸಿನಲ್ಲಿ ಕೇವಲ 12 ವರ್ಷ ದೊಡ್ಡವಳಾಗಿದ್ದಳು. ಅವಳು ಸೌಂದರ್ಯದ ಗಣಿ, ಯೌವನದ ಹೊಬನದಲ್ಲಿದ್ದವಳು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಈಗ ಅವಳ ಹಣೆಯ ಕುಂಕುಮ ಮಾಸಿತ್ತು. ಕಾಲಿನ ಗೆಜ್ಜೆಗಳ ನಾದ ನಿಂತು ಹೋಗಿತ್ತು. ಮೊದಲ ಬಾರಿಗೆ ನಾನು ಅವಳನ್ನು ಇಷ್ಟು ಹತಾಶ ಸ್ಥಿತಿಯಲ್ಲಿ ನೋಡಿದ್ದೆ. ಚಿಕ್ಕಪ್ಪನ ಚಿತೆಯ ಮುಂದೆ ನಿಂತು ನಾನು ಅಂದೇ ಒಂದು ದೃಢವಾದ ಪ್ರತಿಜ್ಞೆ ಮಾಡಿದೆ. ಈ ಚಿಕ್ಕಮ್ಮನನ್ನು ನಾನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ನಿರ್ಧರಿಸಿದೆ. ನನ್ನ ಓದನ್ನು ಅರ್ಧಕ್ಕೇ ನಿಲ್ಲಿಸಿ ಊರಲ್ಲೇ ಉಳಿಯಲು ತೀರ್ಮಾನಿಸಿದೆ. ಕೃಷಿ ಮತ್ತು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹಾಕಿಕೊಂಡೆ. ದಿನಗಳು ಉರುಳಿದಂತೆ ಮೌನವಾಗಿದ್ದ ಚಿಕ್ಕಮ್ಮ ಮತ್ತು ನನ್ನ ನಡುವೆ ಮಾತುಕತೆಗಳು ಮೆಲ್ಲಗೆ ಶುರುವಾದವು. ಅವಳು ನನಗಾಗಿ ಪ್ರೀತಿಯಿಂದ ಅಡುಗೆ ಮಾಡುತ್ತಿದ್ದಳು. ನಾನು ಹೊಲದಿಂದ ಬಂದ ಮೇಲೆ ಅವಳ ಬಳಿ ಕುಳಿತು ಮಾತನಾಡುತ್ತಿದ್ದೆ. ಅವಳು ಅಕಸ್ಮಾತ್ ನಕ್ಕಾಗ ಹಳೆಯ ಸುಂದರ ದಿನಗಳು ಮರುಕಳಿಸಿದಂತೆ ಭಾಸವಾಗುತ್ತಿತ್ತು. ಆದರೆ ಆ ನಗುವಿನ ಹಿಂದೆ ಆಳವಾದ ಶೂನ್ಯವಿದೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ರಾತ್ರಿ ಹೊತ್ತು ಮನೆಯ ಮಾಳಿಗೆಯ ಮೇಲೆ ಮಲಗಿ ನಕ್ಷತ್ರಗಳನ್ನು ನೋಡುತ್ತಾ ಯೋಚಿಸುತ್ತಿದ್ದೆ. ಸೌಮ್ಯೋಳಿಗೆ ಬದುಕಲು ಕೇವಲ ಒಬ್ಬ ಸಂಬಂಧಿಯ ಆಸರೆ ಸಾಕೆ, ಅಥವಾ ಅವಳಿಗೆ ಜೀವನಪರ್ಯಂತ ಜೊತೆಯಾಗುವ ಸಂಗಾತಿಯ ಅಗತ್ಯವಿದೆಯೇ? ಒಂದು ದಿನ ಮಳೆ ವಿಪರೀತವಾಗಿ ಸುರಿಯುತ್ತಿತ್ತು. ಊರಿನ ಜನರೆಲ್ಲ ಮನೆ ಸೇರಿಕೊಂಡಿದ್ದರು. ನಾನು ಅಂಗಳದಲ್ಲಿ ಒಣಗಲು ಹಾಕಿದ್ದ ಬಟ್ಟೆಗಳನ್ನು ಆಯುತ್ತಿದ್ದೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೌಮ್ಯ. ನೆನೆದು ಒದ್ದೆಯಾಗುತ್ತಿದ್ದೀಯಾ, ಒಳಗೆ ಬಾ ಎಂದು ಕರೆದಳು. ನಾನು ಒಳಗೆ ಬಂದು ಕುಳಿತಾಗ ಅವಳು ಟವಲ್ ತಂದು ನನ್ನ ತಲೆಯನ್ನು ಪ್ರೀತಿಯಿಂದ ಒರೆಸತೊಡಗಿದಳು. ಅವಳ ಆ ಮೃದುವಾದ ಸ್ಪರ್ಶ ನನಗೆ ವಿಚಿತ್ರವಾದ ಸಂಚಲನವನ್ನು ಉಂಟುಮಾಡಿತು. ನಾನು ಅವಳ ಕಣ್ಣುಗಳನ್ನೇ ನೋಡತೊಡಗಿದೆ. ಅವಳು ಸ್ವಲ್ಪ ಹೊತ್ತು ತಬ್ಬಿಬ್ಬಾದಳು. ಏನನ್ನೋ ಹೇಳಲು ಹೊರಟು ಸುಮ್ಮನಾದಳು. ಅವಳ ಕಣ್ಣಲ್ಲಿ ಮೊದಲ ಬಾರಿಗೆ ನಾನು ಆಸರೆಗಾಗಿ ಹಂಬಲಿಸುತ್ತಿರುವ ಜೀವವೊಂದನ್ನು ಕಂಡೆ. ಅಂದು ನಮ್ಮಿಬ್ಬರ ನಡುವೆ ಮಾತುಗಳಿಲ್ಲದ ಒಂದು ಭಾವನಾತ್ಮಕ ಬೆಸುಗೆ ಉಂಟಾಯಿತು. ಅಂದಿನಿಂದ ಅವಳು ನನ್ನಿಂದ ಸ್ವಲ್ಪ ದೂರ ಸರಿಯಲು ಯತ್ನಿಸಿದಳು. ಬಹುಶಃ ಸಮಾಜದ ಭಯ ಅವಳನ್ನು ಕಾಡುತ್ತಿರಬಹುದು. ಆದರೆ ನನಗೆ ಅರ್ಥವಾಗಿತ್ತು. ಅವಳು ಕೂಡ ಈಗ ನನ್ನ ಮೇಲಿನ ಅವಲಂಬನೆಯನ್ನು ತಡೆಯಲಾರದೆ ಒದ್ದಾಡುತ್ತಿದ್ದಾಳೆ ಎಂದು. ಒಂದು ರಾತ್ರಿ ವಿದ್ಯುತ್ ಹೋದಾಗ ನಾವಿಬ್ಬರೂ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದೆವು. ಸೌಮ್ಯ ಮೆಲ್ಲಗೆ ಹೇಳಿದಳು, ಬದುಕು ವಿಚಿತ್ರ ಅಲ್ವಾ, ಎಲ್ಲವನ್ನೂ ಕಿತ್ತುಕೊಂಡು ನಮ್ಮನ್ನು ಏಕಾಂಗಿ ಮಾಡಿಬಿಡುತ್ತದೆ. ನಾನು ಧೈರ್ಯ ಮಾಡಿ ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡೆ. ಅವಳು ಕೈಯನ್ನು ಹಿಂತೆಗೆಯಲಿಲ್ಲ. ಬದಲಾಗಿ ಮೌನವಾಗಿ ಒಪ್ಪಿಕೊಂಡಳು. ನೀನು ಬಯಸಿದರೆ ನಾನು ನಿನ್ನ ಈ ಒಂಟಿತನವನ್ನು ಜೀವಮಾನವಿಡೀ ಹಂಚಿಕೊಳ್ಳಬಲ್ಲೆ ಎಂದು ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ಅವಳು ನನ್ನನ್ನು ನಂಬಲಾಗದ ದೃಷ್ಟಿಯಿಂದ ನೋಡಿದಳು. ನಾನು ಅವಳ ಬದುಕಿನ ಸರ್ವಸ್ವವಾಗಬಲ್ಲೆ ಎಂಬ ಭರವಸೆ ಅವಳಿಗೆ ಮೂಡಿತು. ಅಂದು ಅವಳು ನನ್ನ ಭುಜದ ಮೇಲೆ ತಲೆ ಇಟ್ಟು ಮೌನವಾಗಿ ಕುಳಿತಿದ್ದಳು. ಆ ಕ್ಷಣದಲ್ಲಿ ನಮಗೆ ಯಾವುದೇ ಸಂಬಂಧದ ಹೆಸರಿನ ಅವಶ್ಯಕತೆ ಇರಲಿಲ್ಲ. ಮೆಲ್ಲಗೆ ಅವಳು ನನ್ನ ಹತ್ತಿರಕ್ಕೆ ಬಂದಳು. ಹಗಲಿನಲ್ಲಿ ನಾವು ಜನರ ಕಣ್ಣಿಗೆ ಅಂತರ ಕಾಯ್ದುಕೊಳ್ಳುತ್ತಿದ್ದೆವು. ಆದರೆ ರಾತ್ರಿಯ ಮೌನದಲ್ಲಿ ನಾವು ಒಬ್ಬರಿಗೊಬ್ಬರು ಬದುಕಿನ ಭರವಸೆಯಾಗಿರುತ್ತಿದ್ದೆವು. ಅವಳ ಉಸಿರಾಟದ ಧ್ವನಿ ಈಗ ನನ್ನ ಬದುಕಿನ ಲಯವಾಗಿತ್ತು. ನಿಧಾನವಾಗಿ ಅವಳ ಕಣ್ಣಲ್ಲಿದ್ದ ಒಂಟಿತನ ಮಾಯವಾಗಿ ನಗು ಚಿಮ್ಮಿತು. ಅವಳು ಈಗ ಕೇವಲ ನನಗೆ ಚಿಕ್ಕಮ್ಮನಾಗಿ ಉಳಿಯಲಿಲ್ಲ. ಅವಳು ನನ್ನ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದಳು. ಊರಲ್ಲಿ ಅಕ್ಕಪಕ್ಕದವರು ಮಾತಾಡಿಕೊಳ್ಳಲು ಶುರು ಮಾಡಿದರು. ಈ ಚಿಕ್ಕಮ್ಮ ಮತ್ತು ಅಳಿಯನ ಸಂಬಂಧ ಏನು ಎಂದು ಗುಸುಗುಸು ಎದ್ದಿತು.
ಸೌಮ್ಯ ಭಯದಿಂದ ನನ್ನನ್ನು ಬಿಟ್ಟು ಮದುವೆಯಾಗು, ನಿನ್ನ ಬದುಕು ಹಾಳು ಮಾಡಿಕೊಳ್ಳಬೇಡ ಎಂದಳು. ಆದರೆ ಅವಳನ್ನು ಬಿಟ್ಟು ನನಗೆ ಬೇರೆ ಲೋಕವಿರಲಿಲ್ಲ. ಲೋಕ ಏನೇ ಅಂದುಕೊಳ್ಳಲಿ, ನೀನು ನನ್ನವಳು ಎಂದು ನಾನು ಅವಳಿಗೆ ಧೈರ್ಯ ತುಂಬಿದೆ. ಕಾಲಕ್ರಮೇಣ ಊರಿನವರು ಕೂಡ ನಮ್ಮನ್ನು ನೋಡಿ ಸುಮ್ಮನಾದರು. ಈಗ ಸೌಮ್ಯ ಒಂಟಿಯಲ್ಲ, ಅವಳಿಗೆ ನಾನಿದ್ದೇನೆ ಎಂಬುದು ಎಲ್ಲರಿಗೂ ಮನವರಿಕೆಯಾಯಿತು. ಒಂದು ರಾತ್ರಿ ಅವಳು ನನ್ನ ಕೋಣೆಗೆ ಬಂದಳು. ಅವಳು ಎಷ್ಟು ಸರಳವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದಳೆಂದರೆ ವಿವರಿಸಲು ಸಾಧ್ಯವಿಲ್ಲ. ಇಂದು ನಿನ್ನ ಹತ್ತಿರ ಒಂದು ಮಾತು ಕೇಳಲು ಬಂದಿದ್ದೇನೆ ಎಂದಳು ಸೌಮ್ಯ. ನಾನು ಅವಳ ಕೈ ಹಿಡಿದು ಹಣೆಗೆ ಸಿಂಧೂರವನ್ನು ಇಟ್ಟೆ. ಇಂದಿನಿಂದ ನೀನು ಕೇವಲ ನನ್ನ ಸೌಮ್ಯ ಮಾತ್ರವಲ್ಲ, ನೀನು ನನ್ನ ಹೆಂಡತಿ ಕೂಡ ಎಂದು ಘೋಷಿಸಿದೆ. ಆ ರಾತ್ರಿ ಅವಳು ತನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ನೋವುಗಳನ್ನು ನನ್ನ ಮುಂದೆ ಬಿಚ್ಚಿಟ್ಟಳು. ಅವಳ ಪ್ರತಿ ಹನಿ ಕಣ್ಣೀರು ನನ್ನ ಪ್ರೀತಿಯಲ್ಲಿ ಕರಗಿ ಹೋಯಿತು. ಈಗ ಆ ಘಟನೆ ನಡೆದು 5 ವರ್ಷಗಳಾಗಿವೆ. ಇಂದು ಸಮಾಜ ನಮ್ಮನ್ನು ಗೌರವಾನ್ವಿತ ಗಂಡ-ಹೆಂಡತಿ ಎಂದೇ ಗುರುತಿಸುತ್ತದೆ. ನಮ್ಮ ಮನೆಯಲ್ಲಿ ಈಗ ಸದಾ ಸಂತೋಷದ ವಾತಾವರಣವಿದೆ. ಸೌಮ್ಯ ಈಗ ಮತ್ತೆ ಮೊದಲಿನಂತೆ ನಗುತ್ತಾಳೆ, ಅರಳುತ್ತಾಳೆ. ನಾನು ಪ್ರತಿದಿನ ಅವಳ ಹಣೆಗೆ ಸಿಂಧೂರ ಇಡುತ್ತಾ ಒಂದು ವಿಷಯವನ್ನಂತೂ ಅರಿತಿದ್ದೇನೆ. ಕೆಲವೊಮ್ಮೆ ಸಂಬಂಧಗಳು ಕೇವಲ ರಕ್ತದ ಹಂಚಿಕೆಯಿಂದ ಆಗುವುದಿಲ್ಲ. ಅವು 2 ಮನಸ್ಸುಗಳ ಮಿಲನ ಮತ್ತು ಕಷ್ಟದ ಸಮಯದಲ್ಲಿ ನೀಡುವ ಪ್ರಾಮಾಣಿಕ ಆಸರೆಯಿಂದ ಗಟ್ಟಿಯಾಗುತ್ತವೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.